ಬ್ರಿಟಿಷರ ಕಾನೂನುಗಳನ್ನೆಲ್ಲ ತಿರಸ್ಕರಿಸಿ ಭಾರತೀಯರಾದ ನಾವು ನಮಗೆ ಒಂದು ಸಂವಿಧಾನವನ್ನು ಬರ್ಕೊಂಡ್ವಿ. ಸ್ವತಂತ್ರ ದಿನಾಚರಣೆ ಎಷ್ಟು ಮುಖ್ಯವೋ ಸಂವಿಧಾನ ಒಪ್ಪಿಕೊಂಡಂತಹ ದಿನ, ಸಂವಿಧಾನ ಜಾರಿಯಾದಂಥ ದಿನ ಅಷ್ಟೇ ಮುಖ್ಯ. ಸ್ವಾತಂತ್ರ್ಯ ಮತ್ತು ಸಂವಿಧಾನ ಎರಡಕ್ಕೂ ತಳಿಕೆ ಹಾಕೋಬೇಕಾಗಿತ್ತು. ತಳಿಕೆ ಅಂದರೆ ನಮ್ಮ ಕಡೆ ಒಂದಕ್ಕೊಂದು ಜೋಡಿಸ್ಕೋಬೇಕಾಗಿತ್ತು. ಹಾಗಾಗಲಿಲ್ಲ ನೋಡಿ. ನವೆಂಬರ್ 26 ಸಂವಿಧಾನ ದಿನ ಅಂತ ಘೋಷಣೆ ಆಗಿದ್ದು 2015ರಲ್ಲಿ. 2015ರಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಗುಜರಾತಿಂದ ಭಾರತ ದೇಶದ ನೇತೃತ್ವವನ್ನು ವಹಿಸಿಕೊಂಡು ಪ್ರಧಾನಿ ಆದಮೇಲೆ ನವೆಂಬರ್ 26 ಸಂವಿಧಾನ ದಿನ ಅಂತ ಘೋಷಣೆ ಮಾಡಿದ್ರು. ಅಲ್ಲಿಂದ ಈಚೆಗೆ ಪ್ರತಿ ವರ್ಷ ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರ ನವೆಂಬರ್ 26 ಸಂವಿಧಾನ ದಿನ ಅಂತ ಆಚರಣೆ ಮಾಡ್ತಾ ಇದ್ದೀವಿ. ಇದು ಆಚರಣೆ ಮಾಡಲಿಕ್ಕೆ ಶುರು ಮಾಡೋದ್ರ ಜೊತೆಗೆ ನರೇಂದ್ರ ಮೋದಿಯವರು 2 ದಿನ ಪಾರ್ಲಿಮೆಂಟಲ್ಲಿ ಸಂವಿಧಾನದ ಕುರಿತಂತೆ ವಿಶೇಷ ಅಧಿವೇಶನವನ್ನು ನಡೆಸಿದ್ರು. ಇದೆಲ್ಲದರ ಪರಿಣಾಮ ಇವತ್ತು ಇಡೀ ದೇಶದಾದ್ಯಂತ, ಅಷ್ಟೇ ಯಾಕೆ ಇಡೀ ಪ್ರಪಂಚದಾದ್ಯಂತ ಎಲ್ಲೆಲ್ಲಿ ಭಾರತೀಯರು ನಾವು ನೆಲೆಸಿದ್ದೀವಿ ಅಲ್ಲೆಲ್ಲ ಈ ದಿನವನ್ನು ಜ್ಞಾಪಿಸ್ಕೊತಾ ಇದ್ದಾರೆ. ಎರಡು 2015 ಅಂದರೆ ನವೆಂಬರ್ 26, 1949ರಿಂದ 2015ವರೆಗೆ ಎಷ್ಟು ವರ್ಷ ಆಯಿತು ಸರ್? ಎಷ್ಟು ವರ್ಷ ಆಯಿತು? ಈಗ 75 ವರ್ಷ. 2015ಕ್ಕೆ 68-69 ವರ್ಷ. 68-69 ವರ್ಷದಲ್ಲಿ ನಮ್ಮ ದೇಶವನ್ನು ಸುಮಾರು 60 ವರ್ಷಗಳ ಕಾಲ ಸ್ವತಂತ್ರ ಭಾರತದ ಸವಿಯನ್ನು ಉಂಡಿರ್ತಕ್ಕಂಥ ಕಾಂಗ್ರೆಸ್ನವರು ಯಾಕೆ ಇದನ್ನು ಮಾಡಲಿಲ್ಲ ಅನ್ನೋದು ನನ್ನ ಪ್ರಶ್ನೆ. ಯಾಕೆ ಭಯನ ಅವ್ರಿಗೆ ಸಂವಿಧಾನದ ಬಗ್ಗೆ? ಯಾಕೆ ಮಾಡಲಿಲ್ಲ? ನರೇಂದ್ರ ಮೋದಿಯವರೇ ಬಂದು ಮಾಡಬೇಕಾದಂಥ ಸ್ಥಿತಿ ನಿರ್ಮಾಣ ಆಗಿದೆಯಲ್ಲ, ಇದು ಭಾಳ ವಿಶೇಷ. ಅಲ್ಲಿಂದ ಈಚೆಗೆ ಸಂವಿಧಾನ ದಿನಾಚರಣೆಯನ್ನು ಆಚರಣೆ ಮಾಡೋದ್ರ ಜೊತೆಗೆ ಇವತ್ತು ನಾವೆಲ್ಲರೂ ಸಂವಿಧಾನದ ಪ್ರಿಯಾಂಬಲನ್ನು ಪ್ರಮಾಣ ವಚನ ಸ್ವೀಕರಿಸುವ ರೀತಿಯಲ್ಲಿ ಹೇಳಿದ್ವಿ ನಾವು. ಇನ್ನೊಂದು ಸತಿ ನೀವು ಮನೆಗೆ ಹೋಗಿ ಕೂತ್ಕೊಂಡು ಇದನ್ನು ಪ್ರಿಯಾಂಬಲ್ನ ಒಂದೊಂದು ಪದವನ್ನು ಒಂದೊಂದು ಸತಿ ಓದಿ ಸಂವಿಧಾನದ ಮಹತ್ವ ಏನು ಅಂತ ಅದರಲ್ಲಿದೆ. Preamble of the Constitution is the heart and soul of the Constitution. Preamble of the Constitution is the aims and objectives of the Constitution. ದಯಮಾಡಿ ಇದನ್ನು ಓದಬೇಕು ನಾವು. ಇಂಥ ಮಹತ್ವಪೂರ್ಣವಾದಂಥ ಬೆಳವಣಿಗೆಗೆ ಕಾರಣ ಯಾರು ಅಂದರೆ ಸನ್ಮಾನ್ಯ ನರೇಂದ್ರ ಮೋದಿಯವರು. ಕ್ರೈಸ್ತರಿಗೆ ಬೈಬಲ್ ಅವರ ಧರ್ಮಗ್ರಂಥ, ಮುಸ್ಲಿಮರಿಗೆ ಕುರಾನ್ ಅವರ ಧರ್ಮಗ್ರಂಥ, ಹಿಂದೂಗಳಿಗೆ ಭಗವದ್ಗೀತೆ ಇತ್ಯಾದಿ ಅವರ ಧರ್ಮಗ್ರಂಥ. ಹಾಗೆ ಭಾರತದಲ್ಲಿರ್ತಕ್ಕಂಥ ಎಲ್ಲ ಧರ್ಮೀಯರಿಗೆ ಅವರ ಧರ್ಮಗ್ರಂಥ ಇದೆ. ಇದನ್ನು ಅವರು ಖಾಸಗಿಯಾಗಿ ತಮ್ಮ ಮನೆಯಲ್ಲಿ ತಮ್ಮ ಸಮುದಾಯಗಳ ನಡುವೆ ಪ್ರಚಾರ ಮಾಡಲಿಕ್ಕೆ, ಬೋಧನೆ ಮಾಡಲಿಕ್ಕೆ ಯಾವ ಅಭ್ಯಂತರನೂ ಇಲ್ಲ. ಆದರೆ ಇವರೆಲ್ಲರನ್ನೂ ಒಟ್ಟುಗೂಡಿಸುವಂತಹ ಧರ್ಮಗ್ರಂಥ ಯಾವುದು? ಹಿಂದೂಗಳನ್ನು, ಮುಸಲ್ಮಾನರ, ಕ್ರೈಸ್ತರನ್ನು, ಬೌದ್ಧರನ್ನು, ಜೈನರನ್ನು, ಪಾರ್ಸಿಗಳನ್ನು ಇತ್ಯಾದಿ ಸಮುದಾಯಗಳನ್ನು ರೆಪ್ರೆಸೆಂಟ್ ಮಾಡುವಂತಹ ಧರ್ಮಗ್ರಂಥ ಯಾವುದು ಅಂದರೆ
ಭಾರತೀಯರನ್ನು ರೆಪ್ರೆಸೆಂಟ್ ಮಾಡುವಂತಹ ಧರ್ಮಗ್ರಂಥ ಯಾವುದು ಅಂತಂದರೆ ಭಾರತದ ಸಂವಿಧಾನ. ಈ ಮಾತನ್ನು ಹೇಳಿರೋದು ಸನ್ಮಾನ್ಯ ನರೇಂದ್ರ ಮೋದಿಯವರು. ನಮ್ಮ ದೇಶದ ಆಡಳಿತ ವ್ಯವಸ್ಥೆಯ ಧರ್ಮಗ್ರಂಥ ಸಂವಿಧಾನ, ಸಂವಿಧಾನ ಅಲ್ಲದೆ ಬೇರೆ ಯಾವುದೂ ಅಲ್ಲ ಅಂತ. ಇದನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿದೆ. ಇದನ್ನು ನಮಗೆ ನರೇಂದ್ರ ಮೋದಿಯವರು ಕಲಿಸ್ಕೊಟ್ಟಿದ್ದಾರೆ. ಇನ್ನು ವಿಶೇಷ ಏನು ಅಂತಂದರೆ 2015ರಿಂದ ಹಿಂದಕ್ಕೆ ನವೆಂಬರ್ 26 ಏನಂತ ಕರಿತಾ ಇದ್ರು? ಅದನ್ನು ರಾಷ್ಟ್ರೀಯ ಕಾನೂನು ದಿನ ಅಂತ ಕರಿತಾ ಇದ್ರು. ನ್ಯಾಷನಲ್ ಲಾ ಡೇ ಅಂತ ಕರಿತಾ ಇದ್ರು. ರಾಷ್ಟ್ರೀಯ ಕಾನೂನು ದಿನ ಅಂದರೆ ಏನು ಅಂತ ಯಾರಾದರೂ ಅಡ್ವೊಕೇಟ್ಸ್ನ ಕೇಳಿ ನೋಡೋಣ, ಏನು ಹೇಳ್ತಾರೆ? ಏನು ಹೇಳಕ್ಕೆ ಗೊತ್ತಾಗಲ್ಲ. ಕಾನೂನು ರಚನೆ ಆದ ದಿನ ಅಂತ. ಕಾನೂನು ರಚನೆ ಆದ ದಿನ ಅಂತಂದರೆ ಅದು ಸಂವಿಧಾನ ದಿನ ಅನ್ನೋದು ಹೋಗುತ್ತಾ ತಲೆಗೆ? ಸೊ ಈ ಪರ್ಸೆಪ್ಷನ್ ಇದೆಯಲ್ಲ, ಗ್ರಹಿಕೆ ಇದೆಯಲ್ಲ, ಈ ಗ್ರಹಿಕೆಯನ್ನು ಚೇಂಜ್ ಮಾಡಿ ಸ್ವಾತಂತ್ರ್ಯ ದಿನಾಚರಣೆ ಅಂದ ತಕ್ಷಣ ನಮ್ಮ ದೇಶ ಬಿಡುಗಡೆಯಾದ ದಿನ ಅಂತ ನಮ್ಮ ತಲೆ ಒಳಗಡೆ ಹೇಗೆ ರೆಕಾರ್ಡ್ ಆಗಿದೆಯೋ ಹಾಗೆ ಕಾನೂನು ದಿನ ಅನ್ನೋದು ರೆಕಾರ್ಡ್ ಆಗಲ್ಲ. ಅದು ಯಾವುದೋ ಒಂದಷ್ಟು ಜನ ಅಡ್ವೊಕೇಟ್ಸ್ಗೆ, ಬಾರ್ ಕೌನ್ಸಿಲ್ ಅವ್ರಿಗೆ ಸಂಬಂಧಪಟ್ಟಿದ್ದೇನೋ ಅನ್ನೋವಂಥ ಪರ್ಸೆಪ್ಷನ್ ಬರ್ತದೆ. ಇದನ್ನು ಚೇಂಜ್ ಮಾಡಬೇಕು ಅಂತ ನರೇಂದ್ರ ಮೋದಿ ಅವರು ತೀರ್ಮಾನ ಮಾಡಿ ನವೆಂಬರ್ 26 ಸಂವಿಧಾನ ದಿನ ಅಂತ ಘೋಷಣೆ ಮಾಡಿದ ತಕ್ಷಣ ಸಂವಿಧಾನ ದಿನ, ಸಂವಿಧಾನ ಅಂದ್ರೇನು, ಅದರಲ್ಲಿ ಏನಿದೆ ಏನಿಲ್ಲ ಅದನ್ನೆಲ್ಲ ಮಾತಾಡೋಕ್ಕೆ ಶುರು ಮಾಡಿದ್ದೀವಲ್ಲ. ಇಂತಹ ಒಂದು ಮಹತ್ವಪೂರ್ಣವಾದಂಥ ಟ್ರಾನ್ಸ್ಫಾರ್ಮೇಷನನ್ನು ಸನ್ಮಾನ್ಯ ನರೇಂದ್ರ ಮೋದಿಯವರು ಮಾಡಿದ್ದಾರೆ. ಮತ್ತು ಇಲ್ಲಿ ಇಷ್ಟೊಂದು ತೀವ್ರಗತಿಯಲ್ಲಿ ನಾವು ಸಂವಿಧಾನ ದಿನಾಚರಣೆಯನ್ನು ಮಾಡಲಿಕ್ಕೆ ಕಾರಣ ಏನು ಅನ್ನೋದನ್ನು ಹೇಳಬೇಕು. ಇಲ್ಲದೇ ಇದ್ದರೆ ನಿಮಗೆ ಅದು ಅಷ್ಟು ಸುಲಭವಾಗಿ ಅರ್ಥ ಆಗಲ್ಲ. ಉಡುಪಿ ಜಿಲ್ಲೆಯಲ್ಲಿ ಯಾವತ್ತೂ ನಡೆದಿಲ್ಲ, ಇವತ್ತೇನಪ್ಪ ವಿಶೇಷ? ಇವತ್ತೇನು ವಿಶೇಷ ಅಂತ ಗೊತ್ತಾಗಬೇಕಾದ್ರೆ ಇದರ ಹಿನ್ನೆಲೆಗೆ ಸ್ವಲ್ಪ ಹೋಗ್ತೀನಿ. ಕರ್ನಾಟಕದಲ್ಲಿ ಮತ್ತು ಭಾರತದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಎಡಪಂಥೀಯ ಚಿಂತಕರು ಪಕ್ಷಗಳು ಭಾರತೀಯ ಜನತಾ ಪಾರ್ಟಿ ಮೇಲೆ ನಿರಂತರವಾಗಿ ಒಂದು ಆರೋಪವನ್ನು ಹೊರಿಸ್ತಾ ಇದ್ದಾರೆ. ಅದು ಸುಳ್ಳು ಆರೋಪ. ಏನು ಆರೋಪ? ಬಿಜೆಪಿಯವರು ಸಂವಿಧಾನ ವಿರೋಧಿಗಳು, ಬಿಜೆಪಿ ಅಧಿಕಾರಕ್ಕೆ ಬಂದ್ಬಿಟ್ರೆ ಸಂವಿಧಾನವನ್ನು ಬದಲಾಯಿಸ್ಬಿಡ್ತಾರೆ, ಬಿಜೆಪಿ ಅಧಿಕಾರಕ್ಕೆ ಬಂದರೆ ಸಂವಿಧಾನ ಬದಲಾಯಿಸೋದಿರಲಿ ರಿಸರ್ವೇಷನ್ನು ತೆಗೆದು ಬಿಡ್ತಾರೆ ಅಂತ SCಗಳನ್ನ ಟಾರ್ಗೆಟ್ ಮಾಡಿ ಮಾತಾಡ್ತಾರೆ, STಗಳನ್ನ ಟಾರ್ಗೆಟ್ ಮಾಡಿ ಮಾತಾಡ್ತಾರೆ, OBCಗಳನ್ನ ಟಾರ್ಗೆಟ್ ಮಾಡಿ ಮಾತಾಡ್ತಾರೆ. SC ST OBCಗಳನ್ನ ನಾನು ಯಾಕೆ ರೆಫರ್ ಮಾಡ್ತಾ ಇದ್ದೀನಿ ಅಂದರೆ ಅವರೆಲ್ಲರೂ ರಿಸರ್ವೇಷನ್ ಬೆನಿಫಿಷಿಯರೀಸ್. ಸೊ ಅವ್ರಿಗೆ ಭಯ ಹುಟ್ಟಿಸ್ಲಿಕ್ಕೆ BJP ಅಧಿಕಾರಕ್ಕೆ ಬಂದರೆ ಸಂವಿಧಾನ ಬದಲಾಯಿಸ್ಬಿಡ್ತಾರೆ, ರಿಸರ್ವೇಷನ್ ಹೊರಟೋಗುತ್ತೆ ಅಂತ ಹೇಳಿ ಇನ್ನಿಲ್ಲದ ರೀತಿಯಲ್ಲಿ ಅಪಪ್ರಚಾರ ಮಾಡಿದ್ದಾರೆ. ಆದರೆ ಅನ್ಫಾರ್ಚುನೇಟ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ಮತ್ತು ಸಂಬಂಧಿತ ಸಂಘಟನೆಗಳು ಇದು ಸುಳ್ಳು ಅಂತ ಹೇಳೋಕ್ಕೆ ಆಗಲಿಲ್ಲ ನಮಗೆ. ಅವ್ರು ಹೇಳೋ ಸುಳ್ಳನ್ನು ಸತ್ಯ ಅಂತ ತಿಳ್ಕೊಂಡು ಜನರು, ಪರ್ಟಿಕ್ಯುಲರ್ಲಿ SC STಗಳು ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಆಗಿದ್ದಾರೆ. ಕಾಂಗ್ರೆಸ್ ದಲಿತರಿಗೆ ಏನೂ ಮಾಡದೇ ಇದ್ರೂ ವೋಟ್ ಮಾತ್ರ ದಲಿತರು ಯಾರಿಗೆ ಹಾಕ್ತಾರೆ? ಕಾಂಗ್ರೆಸ್ಗೆ ಹಾಕ್ತಾರೆ. ಆ ಥರ ಹಸಿ ಹಸಿ ಸುಳ್ಳನ್ನು ಪ್ರಚಾರ ಮಾಡ್ತಾ ಇದ್ದಾರೆ. ಈಗಲೂ ಸನ್ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ಇಲ್ಲಿ ಕೇಂದ್ರದಲ್ಲಿ ಸನ್ಮಾನ್ಯ ವಿರೋಧ ಪಕ್ಷ ನಾಯಕರು ರಾಹುಲ್ ಗಾಂಧಿಯವರು ಯಾವತ್ತೂ ಇಲ್ಲದೇ ಇರೋರು ಈ ಸರಿ ಪಾರ್ಲಿಮೆಂಟ್ ಸೆಷನ್ಗೆ ಹೊಸ ಪಾರ್ಲಿಮೆಂಟ್ ರಚನೆ ಆದಾಗ ಸಂವಿಧಾನದ ಪುಸ್ತಕ ಇಟ್ಕೊಂಡು ಹೋಗೋರು. ಎಲ್ಲರೂ ಸಂವಿಧಾನವನ್ನು ರಕ್ಷಣೆ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಇಲ್ಲಂತೂ ಸಿದ್ದರಾಮಯ್ಯನವರು ಅವಕಾಶ ಸಿಕ್ಕಿದಾಗೆಲ್ಲ
BJP ಸಂವಿಧಾನ ವಿರೋಧಿಗಳು ಅಂತ ಮಾತಾಡ್ತಾ ಇದ್ದಾರೆ. ಇದು ಸತ್ಯನೋ ಸುಳ್ಳು ಅಂತ ಅರ್ಥ ಮಾಡ್ಕೋಬೇಕಲ್ವಾ? ಸತ್ಯವನ್ನು ಜನರಿಗೆ ಹೇಳಬೇಕಲ್ವಾ? ಆ ಕಾರಣಕ್ಕೆ ಇವತ್ತು ಈ ಕಾರ್ಯಕ್ರಮ ಕೇವಲ ಒಂದು ದಿನದ ಕಾರ್ಯಕ್ರಮ ಅಲ್ಲ, ಇದು 2 ತಿಂಗಳುಗಳ ಅಭಿಯಾನ. ಇದು 2 ತಿಂಗಳು ಮೂಮೆಂಟ್. ಇದನ್ನು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಬುದ್ಧಿಜೀವಿಗಳು ನಿಮಗೆ ಎಲ್ಲೆಲ್ಲಿ ಸಾಧ್ಯ ಅಲ್ಲೆಲ್ಲ ಸಣ್ಣ ಸಣ್ಣ ಸಭೆಗಳಲ್ಲಾದರೂ ಕೂತು ಮಾತಾಡಬೇಕು. ಸಂವಿಧಾನದ ಪರವಾಗಿ ಕೆಲಸ ಮಾಡೋದು ಒಂದು ಕಡೆ ಇರಲಿ, ಸಂವಿಧಾನ ರಚನಾ ಸಭೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ರ? ಇದನ್ನು ನಿಮ್ಮ ಮುಂದೆ ಹೇಳ್ತೀನಿ. ಆಮೇಲೆ ಪ್ರಜಾಪ್ರಭುತ್ವದ ರಕ್ಷಕರು ನಾವು ಅಂತ ಮಾತಾಡ್ತಾರೆ ಕಾಂಗ್ರೆಸ್ನವರು. ಹೌದಾ? ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡಿದಾರ? ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡಲಿಕ್ಕೆ ಕೆಲಸ ಮಾಡಿದಾರ? ಅದನ್ನು ಮಾತಾಡ್ತೀನಿ ನಾನು. ಮತ್ತೆ BJPನ ಅಂಬೇಡ್ಕರ್ ವಿರೋಧಿ ಪಕ್ಷ ಅಂತ ಮಾತಾಡ್ತಾರಲ್ಲ, BJP ಅಂಬೇಡ್ಕರ್ ವಿರೋಧಿನ? ಕಾಂಗ್ರೆಸ್ಸು ಬಾಬಾ ಸಾಹೇಬ್ ಅಂಬೇಡ್ಕರ್ ಪರನ? ಇದಿಷ್ಟು ಅಂಶಗಳನ್ನು, ಇದು 3 ಅಂಶಗಳನ್ನು ನಾನು ಕ್ಲಾರಿಫೈ ಮಾಡ್ತೀನಿ. 1946ರಲ್ಲಿ ಕ್ಯಾಬಿನೆಟ್ ಮಿಷನ್ ಪ್ಲ್ಯಾನ್ ಅಂತ ಹೇಳ್ತಾರೆ. ಅದನ್ನು ನೀವು ಹಿಸ್ಟ್ರಿ ಓದಿರುವಂಥ ವಿದ್ಯಾರ್ಥಿಗಳಿಗೆ ಅದು ಗೊತ್ತಿದೆ. 1946ರ ಕ್ಯಾಬಿನೆಟ್ ಮಿಷನ್ ಪ್ಲ್ಯಾನ್ ವೈಸ್ರಾಯ್ ಓವೆಲ್ ಪ್ಲ್ಯಾನ್ ಅಂತ ಕರೀತಾರೆ. ಅದರ ಪ್ರಕಾರ ಸಂವಿಧಾನ ರಚನೆ ಮಾಡಲಿಕ್ಕೆ ಜುಲೈ 1946ರಲ್ಲಿ ಚುನಾವಣೆ ಘೋಷಣೆ ಮಾಡ್ತಾರೆ. ಈ ಚುನಾವಣೆಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಬಾಂಬೆ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ. ಈ ಚುನಾವಣೆ ಹೇಗೆ ಅಂದರೆ ಇಂಡೈರೆಕ್ಟ್ ಎಲೆಕ್ಷನ್. ಇದು ಯಾರ್ಯಾರು ಪ್ರಾಂತೀಯ ಪ್ರತಿನಿಧಿ ಸಭೆಗಳಿಂದ ಆಯ್ಕೆಯಾಗಿದ್ರೋ ಅವರೆಲ್ಲ ವೋಟ್ ಹಾಕಿ ಸಂವಿಧಾನ ರಚನಾ ಸಭೆಯನ್ನು ರಚನೆ ಮಾಡೋದು. ಆ ಚುನಾವಣೆಯಲ್ಲಿ 296 ಸ್ಥಾನಗಳಿಗೆ ಕಾಂಗ್ರೆಸ್ ಪಕ್ಷ ಸ್ಪರ್ಧೆ ಮಾಡ್ತಾರೆ. 211 ಗೆಲ್ತಾರೆ ಅವರು. ಮುಸ್ಲಿಂ ಲೀಗ್ 73 ಸ್ಥಾನಗಳನ್ನು ಗೆಲ್ತಾರೆ. ಆ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಲ್ ಇಂಡಿಯಾ ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ ಅಂತ ಒಂದು ಪಾರ್ಟಿ ಇದೆ ಅವ್ರದ್ದು. ಆ ಪಕ್ಷದ ಹೆಸರಲ್ಲಿ ಬಾಂಬೆನಲ್ಲಿ ಸ್ಪರ್ಧೆ ಮಾಡ್ತಾರೆ. ಅದಕ್ಕಿಂತ ಮೊದಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಬ್ರಿಟಿಷ್ ಎಕ್ಸಿಕ್ಯೂಟಿವ್ ಕೌನ್ಸಿಲಲ್ಲಿ 6 ವರ್ಷಗಳ ಕಾಲ ಮೆಂಬರ್ ಆಗಿ ಕೆಲಸ ಮಾಡಿರ್ತಾರೆ. PWD, ಲೇಬರ್, ಇರಿಗೇಷನ್, ಈ 3 ಇಲಾಖೆಗಳಲ್ಲಿ ಅವರು ಮಾಡಿರುವಂತಹ ಸಾಧನೆಗಳು ಇವತ್ತಿಗೂ ಭಾರತ ಸರ್ಕಾರಕ್ಕೆ ಮಾಡಲ್. ಸೊ ಅಷ್ಟು ದೊಡ್ಡ ಸಾಧನೆಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತ ದೇಶದ ಪರವಾಗಿ ಮಾಡಿದ್ದಾರೆ. ಮತ್ತೊಂದು ವಿಶೇಷ ಏನು ಅಂದರೆ ಬಾಬಾ ಸಾಹೇಬ್ರದ್ದು 1935ರ ಕಾಯ್ದೆ ಇದೆಯಲ್ಲ, ಅದನ್ನು ನಾವೇನಂತ ಕರಿತೀವಿ, ಹಿಸ್ಟ್ರಿ ಸ್ಟೂಡೆಂಟ್ಸು, ಪೊಲಿಟಿಕಲ್ ಸೈನ್ಸ್ ಸ್ಟೂಡೆಂಟ್ಸ್ ಅಂದರೆ ದಿ ಫಸ್ಟ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಕರಿತೀವಿ. ಅದನ್ನು 1935ರ ಕಾಯ್ದೆನಲ್ಲಿ ಶೋಷಿತ ವರ್ಗಗಳಿಗೆ ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯ ಸಿಕ್ಕಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರಣ. ಇಷ್ಟೆಲ್ಲ ಸಾಧನೆ ಮಾಡಿರೋಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ರಚನಾ ಸಮಿತಿಗೆ ಹೋಗ್ಬೇಕಾ ಬೇಡವೋ ಹೇಳಿ? ಹಲೋ, ನಿಮಗೆ ಕೇಳ್ತಾ ಇದ್ದೀನಿ, ಯಾರು ಹೋಗ್ಬೇಕಲ್ಲಿಗೆ? ಸಂವಿಧಾನ ರಚನಾ ಸಭೆಗೆ ಇಷ್ಟೊಂದು ಪ್ರತಿಭಾವಂತ ದೇಶಪ್ರೇಮಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ರಚನಾ ಸಮಿತಿಗೆ ಹೋಗ್ಬೇಕಾಗಿತ್ತು. ಆದರೆ ಕಾಂಗ್ರೆಸ್ನವರು ಇವತ್ತು ಬಾಬಾ ಸಾಹೇಬ್ರ ಬಗ್ಗೆ ಮಾತಾಡೋರು 1946ರಲ್ಲಿ ಅಂಬೇಡ್ಕರ್ನ ಸೋಲಿಸ್ತಾರೆ. ಇವ್ರಿಗೇನ್ರಿ ನೈತಿಕತೆ ಇದೆ ಬಾಬಾ ಸಾಹೇಬ್ರ ಬಗ್ಗೆ ಮಾತಾಡೋಕ್ಕೆ? ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ ಸೋತು ಬಿಡ್ತಾರೆ. ಕೊನೆಗೆ ಇವತ್ತಿನ ಪಶ್ಚಿಮ ಬಂಗಾಳ, ಹಿಂದೆ ಅದು ಪೂರ್ವ ಪಾಕಿಸ್ತಾನ,
ಆ ಪೂರ್ವ ಪಾಕಿಸ್ತಾನದಲ್ಲಿ ಜೋಗೇಂದ್ರನಾಥ್ ಮಂಡಲ್ ಅಂತ ಒಬ್ರು ಇರ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಥರ ಅವರು ಕೂಡ ದಲಿತರ ಪರವಾಗಿ ಹೋರಾಟ ಮಾಡ್ತಾ ಇದ್ದವರು. ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿ, ಇಬ್ಬರು ನಾಯಕರು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಪೂರ್ವ ಪಾಕಿಸ್ತಾನಕ್ಕೆ ಕರ್ಕೊಂಡೋಗಿ, ಅಂದರೆ ಪೂರ್ವ ಬಂಗಾಳ ಅಲ್ಲಿ ಕರ್ಕೊಂಡೋಗಿ ಅಲ್ಲಿಂದ ಗೆಲ್ಲಿಸಿ ಸಂವಿಧಾನ ರಚನಾ ಸಮಿತಿಗೆ ಕಳಿಸ್ತಾರೆ. ಸೊ ಸಂವಿಧಾನ ರಚನಾ ಸಮಿತಿಗೆ ಹೋಗ್ಲಿಕ್ಕೆ ಸೋಲಿಸಿದವ್ರು ಯಾರು? ನೀವು ಒಂಚೂರು ಮಾತಾಡ್ಬೇಕು. ನನಗೆ ಗೊತ್ತು ದಕ್ಷಿಣ ಕರ್ನಾಟಕ, ಏನು ದಕ್ಷಿಣ ಕನ್ನಡ ಜಿಲ್ಲೆಯವರು ಮಾತಾಡಲ್ಲ, ಕೇಳಿಸ್ಕೊಳ್ಳೋದು ಜಾಸ್ತಿ ಅಂತ. ಪ್ಲೀಸ್ ಟಾಕ್ ಟು ಮೀ, ಮಾತಾಡಿ. ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸಂವಿಧಾನ ರಚನಾ ಸಮಿತಿಗೆ ಹೋಗದೆ ರೀತಿ ತಡೆದವ್ರು ಯಾರು? ಫಸ್ಟು ಪಶ್ಚಿಮ ಬಂಗಾಳದಲ್ಲಿ ಅವರನ್ನು ಗೆಲ್ಲಿಸಿದವ್ರು ಯಾರು? ಜೋಗೇಂದ್ರನಾಥ್ ಮಂಡಲ್ ಮತ್ತು ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿ ಕರ್ಕೊಂಡೋಗಿ ಗೆಲ್ಲಿಸಿ ಪಾರ್ಲಿಮೆಂಟಿಗೆ ಕಳಿಸ್ತಾರೆ. 1947ಕ್ಕೆ ಭಾರತ ವಿಭಜನೆ ಆಗುತ್ತೆ. ಪಾಕಿಸ್ತಾನ ಭಾರತ ಅಂತ ವಿಭಜನೆ ಆಗ್ತದೆ. ಪಾಕಿಸ್ತಾನ 2 ಪಾಕಿಸ್ತಾನ ಆಗುತ್ತೆ, ಪೂರ್ವ ಪಾಕಿಸ್ತಾನ, ಪಶ್ಚಿಮ ಪಾಕಿಸ್ತಾನ. ಪೂರ್ವ ಪಾಕಿಸ್ತಾನ ಯಾವುದು ಅಂದರೆ ಇವತ್ತಿನ ಪಾಕಿಸ್ತಾನ, ಸಾರಿ ಇವತ್ತಿನ ಬಾಂಗ್ಲಾದೇಶ. ಪಶ್ಚಿಮ ಪಾಕಿಸ್ತಾನ ಯಾವುದು ಅಂತಂದರೆ ಇವತ್ತಿನ ಪಾಕಿಸ್ತಾನ. ಬಾಬಾ ಸಾಹೇಬ್ ಅಂಬೇಡ್ಕರ್ನ ಜೋಗೇಂದ್ರನಾಥ್ ಮಂಡಲ್ ಅವರು ಕರ್ಕೊಂಡೋಗಿ ಗೆಲ್ಲಿಸಿದ್ರಲ್ಲ, 2 ಜಿಲ್ಲೆಗಳದು, ಜೈಸೂರ್ ಮತ್ತು ಕುಲ್ನಾ ಅಂತ 2 ಜಿಲ್ಲೆಗಳು. ನೀವು ಇಂಡಿಯಾ ಮ್ಯಾಪು ಬಾಂಗ್ಲಾದೇಶ್ ಮ್ಯಾಪನ್ನು ಜೋಡಿಸ್ಕೊಂಡು ನೋಡಿ, ಅಲ್ಲಿ ಗೊತ್ತಾಗ್ತದೆ 2 ಬಾರ್ಡರ್ನಲ್ಲಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಗೆದ್ದಿದ್ದಂಥ 2 ಪ್ರದೇಶಗಳನ್ನು ಇಂಡಿಯಾ ಪಾಕಿಸ್ತಾನ ವಿಭಜನೆ ಆದಾಗ ಕಾಂಗ್ರೆಸ್ನವರು ಸನ್ಮಾನ್ಯ ನೆಹರು, ಜವಾಹರಲಾಲ್ ನೆಹರು, ಮೋತಿಲಾಲ್ ನೆಹರು ಅವರ ಮಗ ಜವಾಹರಲಾಲ್ ನೆಹರು ಈ 2 ಪ್ರದೇಶವನ್ನು ಪೂರ್ವ ಪಾಕಿಸ್ತಾನಕ್ಕೆ ಬಿಟ್ಕೊಟ್ಬಿಡ್ತಾರೆ. ಬ್ರಿಟಿಷರ ಜೊತೆ ಅಗ್ರಿಮೆಂಟ್ ಆಗಿದ್ದೇನು ವಿಭಜನೆ ಆಗುವಾಗ? ಎಲ್ಲಿ ಹಿಂದೂಗಳ ಜನಸಂಖ್ಯೆ 50%ಗಿಂತ ಜಾಸ್ತಿ ಇದೆಯೋ ಅದನ್ನು ಭಾರತದಲ್ಲಿ ಉಳಿಸ್ಕೊಳ್ಳಿ, ಎಲ್ಲಿ ಮುಸಲ್ಮಾನರ ಜನಸಂಖ್ಯೆ 50%ಗಿಂತ ಜಾಸ್ತಿ ಇದೆಯೋ ಅದನ್ನು ಪಾಕಿಸ್ತಾನಕ್ಕೆ ಬಿಟ್ಕೊಡಿ, ಅಲ್ಲಿಂದ ಇಲ್ಲಿಗೆ ಪಾಪ್ಯುಲೇಷನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ. ದಿಸ್ ವಾಸ್ ದಿ ಕಂಡೀಷನ್, ಹೌದಾ? ಆದರೆ ಜೈಸೂರ್ ಮತ್ತು ಕುಲ್ನಾ ಈ 2 ಪ್ರದೇಶಗಳಲ್ಲಿ ಹಿಂದೂಗಳು ಮತ್ತು ಅಸ್ಪೃಶ್ಯರ ಜನಸಂಖ್ಯೆ 60% ಇದೆ. 60% ಇರ್ತಕ್ಕಂಥ ಆ ಪ್ರದೇಶವನ್ನು ಪೂರ್ವ ಪಾಕಿಸ್ತಾನಕ್ಕೆ ಬಿಟ್ಕೊಟ್ರು. ಯಾಕೆ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಪಾಕಿಸ್ತಾನ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಗೆ ಕಳಿಸೋ ಅಂತ ಹುನ್ನಾರ ಇದು. ಭಾರತದ ಸಂವಿಧಾನ ರಚನಾ ಸಭೆ ಒಳಗಡೆ ಇವರು ಬರದೇ ಇರೋ ಹಾಗೆ ತಡಿಬೇಕು ಅನ್ನೋದು ಹುನ್ನಾರ. ಕಳಿಸಿದ್ರು. ಕೊನೆಗೆ ಏನು ಮಾಡಬೇಕು ಬಾಬಾ ಸಾಹೇಬರು? ರಾಜೀನಾಮೆ ಕೊಟ್ಟರು. ನಾನು ಯಾಕ್ರಿ ಪಾಕಿಸ್ತಾನಕ್ಕೆ ಹೋಗ್ಬೇಕು? ನನ್ನ ಜನ ಭಾರತದಲ್ಲಿದ್ದಾರೆ, ಭಾರತದ ಸಂವಿಧಾನ ರಚನಾ ಸಭೆಗೆ ನಾನು ಹೋಗ್ತೀನಿ ಅಂತ ಪಣ ತೊಟ್ಟು, ಆಗ ಕಾಂಗ್ರೆಸ್ ಪಕ್ಷದಲ್ಲಿ ಡಾಕ್ಟರ್ ಜೈಕರ್ ಅಂತ ಇದ್ರು, ಒಬ್ಬರು ಸಂವಿಧಾನ ರಚನಾ ಸಮಿತಿ ಸದಸ್ಯರು, ಪೂನಾ ಕ್ಷೇತ್ರದಿಂದ ಗೆದ್ದಿದ್ರು. ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಅಲ್ಲಿಗೆ ಡಾಕ್ಟರ್ ಅಂಬೇಡ್ಕರ್ನ ನಿಲ್ಲಿಸಿ ಅವಿರೋಧವಾಗಿ ಆಯ್ಕೆ ಮಾಡಿ ಸಂವಿಧಾನ ರಚನಾ ಸಭೆಗೆ ಹೋಗಿದ್ದು. ಈಗ ಯೋಚನೆ ಮಾಡಿ, ಯಾರು ಬಾಬಾ ಸಾಹೇಬ್ರನ್ನ ಸಂವಿಧಾನ ರಚನಾ ಸಭೆಗೆ ಬರದೇ ಇದ್ದಂಗೆ ತಡೆದವರು? ಇದು ನಮ್ಮ ಮೆದುಳಲ್ಲಿ ರಿಜಿಸ್ಟರ್ ಆಗಬೇಕು. ಆಗ ಕಾಂಗ್ರೆಸ್ನವ್ರು ಹೇಳೋವಂಥ ಸುಳ್ಳುಗಳಿದೆಯಲ್ಲ, ಸುಳ್ಳು ನೆರೆಟಿವ್ಗಳಿದೆಯಲ್ಲ, ಅದನ್ನೆಲ್ಲ ಅಳಿಸೋಕ್ಕೆ ಸಾಧ್ಯ. ಇಷ್ಟೆಲ್ಲ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ರಚನಾ ಸಮಿತಿ ಒಳಗಡೆ ಹೋದರು. ಎಂತಹ ಸಂವಿಧಾನವನ್ನು ಕೊಟ್ಟಿದ್ದಾರೆ ನಮಗೆ, ಇಡೀ ಜಗತ್ತೇ ಮೆಚ್ಚಿಕೊಳ್ಳೋ ಅಂಥ ಸಂವಿಧಾನ. 2 ವರ್ಷ 11 ತಿಂಗಳು 18 ದಿನ ತನ್ನ ಆರೋಗ್ಯವನ್ನು ಲೆಕ್ಕಿಸದೆ ಭಾರತದ ಸಂವಿಧಾನವನ್ನು ರಚನೆ ಮಾಡಿ ಕೊಟ್ಟಿದ್ದಾರೆ. ಒಂದು ವೇಳೆ ಸ್ನೇಹಿತರೆ ಹೇಳ್ತೀನಿ, ನನಗೆ ಗೊತ್ತಿಲ್ಲ ಇಲ್ಲಿ ಎಷ್ಟು ಜನ ದಲಿತ
ಮುಖಂಡರುಗಳು ಇದ್ದೀರಿ ಅಂತ ಗೊತ್ತಿಲ್ಲ, ಯಾಕೆಂದ್ರೆ ನನಗೆ ಪರಿಚಯ ಇಲ್ಲ, ಒಂದಿಬ್ಬರು ಮೂವರನ್ನ ಬಿಟ್ಟರೆ ಪರಿಚಯ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನಾದರೂ ಸಂವಿಧಾನ ರಚನಾ ಸಮಿತಿಗೆ ಹೋಗ್ಲಿಕ್ಕೆ ಆಗಲಿಲ್ಲ ಅಂದಿದ್ರೆ ಭಾರತ ದೇಶ ಇವತ್ತು ಹೆಂಗಿದೆ ಹಂಗಿರ್ತಿರ್ಲಿಲ್ಲ. ಇವತ್ತೇನು ನೋಡ್ತಾ ಇದ್ದೀವಿ ಯುನೈಟೆಡ್ ಇಂಡಿಯಾ, ಅದು ಇರ್ತಿರ್ಲಿಲ್ಲ. ಇವತ್ತೊಂದು ಯುನೈಟೆಡ್ ಇಂಡಿಯಾ ಆಗಿ ಉಳಿದಿದೆ ಭಾರತ ಅಂತಂದರೆ, ಒಂದು ಸಮಗ್ರ ಭಾರತವಾಗಿ ಉಳಿದಿದೆ ಅಂತಂದರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಕಾರಣ. ಮತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ದಿಟ್ಟ ನಿರ್ಧಾರಗಳು ಕಾರಣ. ಇವತ್ತು ಸಮಗ್ರವಾಗಿ ಭಾರತ ಉಳಿದಿದೆ. ಸೊ ಸಂವಿಧಾನವನ್ನು ಕೊಟ್ಟರು. ಸಂವಿಧಾನ ಬಂದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಿಂದ ಹೊರಗಡೆಗೆ ಬಂದು ಸಂವಿಧಾನ ರಚನಾ ಸಮಿತಿ ಒಳಗಡೆ ಮಾತಾಡಿದಂಥ ಭಾಷಣ ನವೆಂಬರ್ 26, 1949 ಕೊನೆಯ ಭಾಷಣ ಏನು ಅಂತಂದರೆ, ಇಂದಿನಿಂದ ಭಾರತೀಯರಾದ ನಾವು ಒಂದು ಹೊಸ ಜೀವನವನ್ನು ಪ್ರವೇಶ ಮಾಡ್ತಾ ಇದ್ದೀವಿ. ಈ ಹೊಸ ಜೀವನದಲ್ಲಿ ನಮಗೆ ರಾಜಕೀಯ ಸಮಾನತೆ ಸಿಕ್ಕಿದೆ. ರಾಜಕೀಯ ಸಮಾನತೆ ಅಂದರೆ ಒಬ್ಬ ವ್ಯಕ್ತಿಗೆ ಒಂದು ಓಟು, ಒಂದು ಓಟಿಗೆ ಒಂದು ಮೌಲ್ಯ. ಇದು ಪೊಲಿಟಿಕಲ್ ಈಕ್ವಾಲಿಟಿ ಆ್ಯಂಡ್ ದಿಸ್ ಕ್ಯಾನ್ ಆಲ್ಸೋ ಬಿ ಕಾಲ್ಡ್ ಎಸ್ ಪೊಲಿಟಿಕಲ್ ಡೆಮಾಕ್ರಸಿ. ಆದರೆ ಸಾಮಾಜಿಕ ಅಸಮಾನತೆ ಇನ್ನೂ ಇದೆ, ಆರ್ಥಿಕ ಅಸಮಾನತೆ ಇನ್ನೂ ಇದೆ. ಎಷ್ಟು ದಿನ ಇದನ್ನು ಮುಂದುವರಿಸ್ಕೊಂಡು ಹೋಗ್ತೀರಿ? ಆದಷ್ಟು ಬೇಗ ಸಾಮಾಜಿಕ ಆರ್ಥಿಕ ಅಸಮಾನತೆಯನ್ನು ನಾವು ಹೋಗ್ಲಾಡಿಸ್ಬೇಕು. ಇಲ್ಲ ಅಂದರೆ ಈ ರಾಜಕೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಈ ದೇಶದ ಶೋಷಿತ ವರ್ಗಗಳು ನಾಶ ಮಾಡಿಬಿಡ್ತಾರೆ ಅಂತ ಹೇಳಿದ್ರು. ಎಚ್ಚರಿಕೆಯ ಮಾತು. ಈ ಎಚ್ಚರಿಕೆಯ ಮಾತನ್ನು ಹೇಳಿ ಹೊರಗಡೆಗೆ ಬಂದಾಗ ಪತ್ರಕರ್ತರು ಪ್ರಶ್ನೆ ಮಾಡ್ತಾರೆ ಬಾಬಾ ಸಾಹೇಬರಿಗೆ, ಹೊಸ ಸಂವಿಧಾನ ಬಂದಿದೆ, ಏನನ್ಸುತ್ತೆ ನಿಮಗೆ ಅಂತ. ಆಗ ಬಾಬಾ ಸಾಹೇಬರು ಹೇಳ್ತಾರೆ, ಎಸ್, ನನಗೆ ಭಾಳ ಖುಷಿ ಆಗ್ತಾ ಇದೆ. ಈ ಸಂವಿಧಾನ ಎಂತಹ ಸಂದರ್ಭದಲ್ಲೂ ಕೆಲಸ ಮಾಡುತ್ತೆ. ಇದು ಕ್ರೈಸಿಸ್ ಪೀರಿಯಡ್ ಇರಲಿ ಅಥವಾ ಫ್ರೀ ಪೀರಿಯಡ್ ಇರಲಿ, ಇದು ಯಶಸ್ವಿಯಾಗಿ ಕಾರ್ಯನಿರ್ವಹಣೆ ಮಾಡುತ್ತೆ. ನನ್ನ ಸಂವಿಧಾನ ಒಂದಷ್ಟು ರಿಜಿಡ್ಡು ಇದೆ, ನನ್ನ ಸಂವಿಧಾನ ಒಂದಷ್ಟು ಫ್ಲೆಕ್ಸಿಬಲ್ಲು ಇದೆ. ಆಯಾ ಸಂದರ್ಭಕ್ಕೆ ತಕ್ಕಂತೆ ಇದು ಕೆಲಸ ಮಾಡುತ್ತೆ. ಆದರೆ ಇದು ಯಶಸ್ವಿಯಾಗಿ ಕಾರ್ಯನಿರ್ವಹಣೆ ಮಾಡಬೇಕು ಅಂತಂದರೆ ಸಂವಿಧಾನ ಜಾರಿ ಮಾಡೋ ಜಾಗದಲ್ಲಿ ಯಾರು ಕೂತ್ಕೋತಾರೋ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸಂವಿಧಾನ ಜಾರಿ ಮಾಡೋ ಜಾಗದಲ್ಲಿ ಸ್ವಾರ್ಥಿಗಳು, ಮೋಸಗಾರರು ಕೂತ್ಕೊಂಡ್ರೆ ಈ ಸಂವಿಧಾನ ಜಾರಿ ಆಗಲ್ಲ. ಸಂವಿಧಾನ ಜಾರಿ ಮಾಡೋ ಜಾಗದಲ್ಲಿ ಪ್ರಾಮಾಣಿಕರು, ನಿಷ್ಠಾವಂತರು, ದೇಶಪ್ರೇಮಿಗಳು ಕೂತ್ಕೊಂಡ್ರೆ ಈ ಸಂವಿಧಾನ ಜಾರಿ ಆಗುತ್ತೆ. ಗೊತ್ತಿಲ್ಲ ಮುಂದೆ ಏನಾಗುತ್ತೋ ಅಂತ, ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಬಾಬಾ ಸಾಹೇಬರು. ಓಕೆ, ಫೈನ್. ಇಷ್ಟೆಲ್ಲ ಹೇಳಿದ್ರಲ್ಲ ಬಾಬಾ ಸಾಹೇಬರು, ಹೇಗೆ ನಡೆದಿದೆ 75 ವರ್ಷದಲ್ಲಿ? ಅಮೃತ ಮಹೋತ್ಸವದಲ್ಲಿ ನಾವಿದ್ದೀವಿ. ಸಂವಿಧಾನ ಅಮೃತ ಮಹೋತ್ಸವ ಹೇಗೆ ನಡ್ಕೊಂಡು ಬಂದಿದೆ ಅಂತ ನೋಡಿದಾಗ ಒಂದು 4-5 ಎಕ್ಸಾಂಪಲ್ಸ್ ಹೇಳ್ಬಿಡ್ತೀನಿ ನಿಮಗೆ. ಭಾರತದ ಇಲ್ಲಿ ತಾಯಂದಿರು ಹೆಣ್ಮಕ್ಳು ಜಾಸ್ತಿ ಇರೋದ್ರಿಂದ ಒಂದು ಮಾತು ಹೇಳ್ತೀನಿ. ಭಾರತದ ಸಂವಿಧಾನಕ್ಕೆ ಮಾಡಿದ ಮೊದಲ ಅಪಚಾರ ಕಾಂಗ್ರೆಸ್ ಯಾವುದು ಅಂತಂದರೆ ಮಹಿಳಾ ಸಮಾನತೆಯನ್ನು ನಿರಾಕರಿಸಿದ್ದು. 1951ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ರಚನಾ ಸಮಿತಿಗೆ ಆಯ್ಕೆಯಾದರು, ಕಾನೂನು ಮಂತ್ರಿ ಆದರು, ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ನು ಆದರು. ಸಂವಿಧಾನವನ್ನು ರಚನೆ ಮಾಡಿದಂಥ ಮಹಾನುಭಾವ 1951ಕ್ಕೆ ರಾಜೀನಾಮೆ ಕೊಟ್ಬಿಡ್ತಾರೆ, ನೆಹರು ಜೊತೆ ಜಗಳಾಡಿಕೊಂಡು. ಈ ರಾಜೀನಾಮೆ ಪತ್ರವನ್ನು ಕೊಟ್ಟಾಗ ಪಾರ್ಲಿಮೆಂಟಲ್ಲಿ ಮಾತಾಡಿ ನಾನು ಯಾಕೆ ರಾಜೀನಾಮೆ ಕೊಡ್ತಾ ಇದ್ದೀನಿ ಅನ್ನೋದನ್ನು ಮಾತಾಡಿ ಹೊರಗಡೆಗೆ ಬರ್ತಾರೆ. ಯಾಕೆ ರಾಜೀನಾಮೆ ಕೊಟ್ಟರು ಅಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಪುರುಷರಿಗೆ, ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಪುರುಷರಿಗೆ ಎಷ್ಟು ಸಮಾನ ಹಕ್ಕುಗಳಿದೆಯೋ ಅಷ್ಟೇ ಸಮಾನ ಹಕ್ಕುಗಳನ್ನು ಮಹಿಳೆಯರಿಗೂ ಕೊಡಬೇಕು ಅಂತ ಹಿಂದೂ ಕೋಡ್ ಬಿಲ್ಲನ್ನು ಮಂಡನೆ ಮಾಡ್ತಾರೆ.
ಆ ಹಿಂದೂ ಕೋಡ್ ಬಿಲ್ಲನ್ನು ಮಂಡನೆ ಮಾಡಿದ್ದು ಯಾವುದರ ಆಧಾರದ ಮೇಲೆ ಅಂತಂದರೆ ಸಂವಿಧಾನದ ಅನುಚ್ಛೇದ 15ರ ಆಧಾರದ ಮೇಲೆ. ಸಂವಿಧಾನದ ಅನುಚ್ಛೇದ 15 ಏನು ಹೇಳುತ್ತೆ ಅಂತಂದರೆ ರೈಟ್ ಟು ಈಕ್ವಾಲಿಟಿ, ಜಾತಿ ಭೇದವಿಲ್ಲದೆ, ಲಿಂಗ ಭೇದವಿಲ್ಲದೆ, ವರ್ಗ ಭೇದವಿಲ್ಲದೆ ಭಾರತದ ಎಲ್ಲ ಪ್ರಜೆಗಳು ಕಾನೂನಿನ ಮುಂದೆ ಸಮಾನರು. ನಾವು ಅನುಸರಿಸ್ಕೊಂಡು ಬಂದಿರತಕ್ಕಂಥ ಸಾಮಾಜಿಕ ಧಾರ್ಮಿಕ ಪದ್ಧತಿಯಿಂದಾಗಿ ಹಿಂದೂ ಮಹಿಳೆಯರಿಗೆ ಪುರುಷನಷ್ಟು ಸಮಾನ ಹಕ್ಕುಗಳು ಇಲ್ಲ. ಅದನ್ನು ಕೊಡಬೇಕು ಅಂತ ಸಂವಿಧಾನದ ಅನುಚ್ಛೇದ 15, ಇಟ್ ಇಸ್ ಎ ಫಂಡಮೆಂಟಲ್ ರೈಟ್. ಆರ್ಟಿಕಲ್ 15 ಇಸ್ ಎ ಫಂಡಮೆಂಟಲ್ ರೈಟ್. ಅದು ಫಂಡಮೆಂಟಲ್ ರೈಟನ್ನು ಉಲ್ಲಂಘನೆ ಮಾಡಲಿಕ್ಕೆ ಯಾರಿಗೂ ಹಕ್ಕಿಲ್ಲ. ಫಂಡಮೆಂಟಲ್ ರೈಟನ್ನು ಜಾರಿ ಮಾಡೋದು ಸರ್ಕಾರದ ಆದ್ಯ ಕರ್ತವ್ಯ. ಆದ್ದರಿಂದ ಹಿಂದೂ ಕೋಡ್ ಬಿಲ್ಲನ್ನು ಪಾಸ್ ಮಾಡಿ. ನಿಮಗೆ ಏನೇನು ಡೌಟ್ ಬರ್ತದೋ ಅದಕ್ಕೆಲ್ಲ ನಾನು ಉತ್ತರ ಕೊಡ್ತೀನಿ, ಪಾಸ್ ಮಾಡಿ ಅಂತ 3 ಬಾರಿ ರಿಕ್ವೆಸ್ಟ್ ಮಾಡಿ ಸುಮಾರು 47ರಿಂದ 51ರವರೆಗೆ ಹೋರಾಟ ಮಾಡಿದ್ದಾರೆ ಬಾಬಾ ಸಾಹೇಬರು ಮಹಿಳೆಯರ ಪರವಾಗಿ. ನನಗನ್ಸುತ್ತೆ ಇಲ್ಲಿ ಬಂದಿರೋ ಮಹಿಳೆಯರು ನೀವು ಯಾವ ಜಾತಿಯವರಾಗಿದ್ರು ಆಗಿರಿ, ನೀವು ಮಹಿಳೆಯರು. ನಿಮ್ಮ ಮನೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ತಗೊಂಡೋಗಿ ಇಟ್ಕೊಳ್ಳಿ, ನಿಮ್ಮ ದೇವ್ರ ಮನೇಲಿ ಇಟ್ಕೊಳ್ಳಿ. ಇವತ್ತು ನರೇಂದ್ರ ಮೋದಿಯವರು ಮಹಿಳಾ ಮೀಸಲಾತಿನ ಜಾರಿ ಮಾಡಿದ್ದಾರೆ. ಇವತ್ತು ಎಷ್ಟು 75 ವರ್ಷ ಆದಮೇಲೆ. ಆದರೆ 75 ವರ್ಷದ ಹಿಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಿಳೆಯರಿಗೋಸ್ಕರ ಹಿಂದೂ ಕೋಡ್ ಬಿಲ್ಲನ್ನು ಮಂಡಿಸಿದಾಗ ಅದು ಅಂಗೀಕಾರ ಆಗಿರಲಿಲ್ಲ ಪಾರ್ಲಿಮೆಂಟಲ್ಲಿ. ಇದಕ್ಕೆ ಕಾರಣ ಯಾರು ಅಂದರೆ ನೇರವಾಗಿ ಹೇಳಿ, ಇದಕ್ಕೆ ಕಾರಣ ಜವಾಹರ್ಲಾಲ್ ನೆಹರು ಅಂಡ್ ಕಾಂಗ್ರೆಸ್. ಇದು ಮೊದಲನೇ ಸಂವಿಧಾನ ಉಲ್ಲಂಘನೆ. ಇಂತಹ ಮೂಲಭೂತ ಉಲ್ಲಂಘನೆಯನ್ನು ಮಾಡಿದಂತಹ ಭಾರತ ದೇಶದ 50% ಜೀವಗಳಿಗೆ ನ್ಯಾಯ ಕೊಡದೇ ಇರುವಂಥ ಕಾಂಗ್ರೆಸ್ಸು ಸಂವಿಧಾನ ಪರ ಏನ್ರಿ? ಹೌ ಡು ಯು ಅಕ್ಸೆಪ್ಟ್ ಇಟ್? ಹೇಗೆ ಒಪ್ಕೊಂಡ್ಬಿಡ್ತೀರಿ ನೀವು? ಇದು ಸಂವಿಧಾನಕ್ಕೆ ಮಾಡಿದಂಥ ಮೊದಲನೇ ಅಪಚಾರ ಕಾಂಗ್ರೆಸ್ ಪಾರ್ಟಿ. ಹಾಗಾಗಿ ಕಾಂಗ್ರೆಸ್ ಪಾರ್ಟಿ ಸಂವಿಧಾನ ಪರ ಅಂತ ಹೇಳ್ಕೊಳ್ಳಿಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ. ಎರಡನೇದು, ಹಿಂದುಳಿದ ವರ್ಗಗಳಿದೆ ನಮ್ಮ ದೇಶದಲ್ಲಿ. 25% SC STಗಳಿದ್ರೆ 50% ಹಿಂದುಳಿದ ಜಾತಿಗಳಿದೆ ನಮ್ಮ ದೇಶದಲ್ಲಿ. ಈ 50% ಹಿಂದುಳಿದ ಜಾತಿಗಳ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸ್ಥಿತಿಗತಿಗಳು ಏನು ಅಂತ ಗೊತ್ತಾ ನಿಮಗೆ ಅಂತ ಕೇಳ್ತಾರೆ ಪಾರ್ಲಿಮೆಂಟಲ್ಲಿ. ಮೊಟ್ಟ ಮೊದಲು ಹಿಂದುಳಿದ ಜಾತಿಗಳಿಗೆ ಧ್ವನಿ ಎತ್ತಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್. SC STಗಳನ್ನು ಗುರುತಿಸ್ಲಿಕ್ಕೆ, SC STಗಳ ಸಾಮಾಜಿಕ, ನಾನು ಬೋರ್ ಮಾಡ್ತಾ ಇದ್ದೀನಿ ನಿಮಗೆ? ಬೋರ್ ಆಗ್ತಾ ಇದೆಯಾ? ಬೋರ್ ಆಗ್ತಾ ಇದ್ರೆ ಹೇಳ್ಬಿಡಿ, ಕೂತ್ಕೊಂಡ್ಬಿಡ್ತೀನಿ. ನೀವು ಪ್ರಬುದ್ಧರು ಅಂತ ನಿಮ್ಮ ಕಣ್ಣುಗಳನ್ನ ನೋಡಿದ್ರೆ ಅನ್ನಿಸ್ತಾ ಇದೆ, ಅದಕ್ಕೆ ಜಾಸ್ತಿ ಮಾತಾಡ್ತಾ ಇದ್ದೀನಿ. ವಿಕಾಸ್ ಆಗ್ಬೋದಲ್ಲ? ಹಿಂದುಳಿದ ಜಾತಿಗಳು 50%. ಮಂಡಲ್ ಆಯೋಗ ಗುರುತಿಸಿರೋದು ಬ್ಯಾಕ್ವರ್ಡ್ ಕ್ಲಾಸಸ್ ಆರ್ 52% ಆಫ್ ದ ಟೋಟಲ್ ಪಾಪ್ಯುಲೇಷನ್ ಆಫ್ ಇಂಡಿಯಾ. ಮಂಡಲ್ ಆಯೋಗ ಗುರುತಿಸಿರೋದು. ಇಲ್ಲಿ ಹಿಂದುಳಿದ ವರ್ಗಗಳ ಮುಖಂಡರುಗಳಿದ್ರೆ ಇದನ್ನ ಅರ್ಥ ಮಾಡ್ಕೋಬೇಕು. ಹಿಂದುಳಿದ SC STಗಳನ್ನು ಗುರುತಿಸಲಿಕ್ಕೆ, ಅವರ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸ್ಥಿತಿಗತಿಗಳನ್ನು ಗುರುತಿಸಲಿಕ್ಕೆ ನಮಗೆ ಸೆನ್ಸಸ್ ಇದೆ. ಸೆನ್ಸಸ್ಸಲ್ಲಿ ಗುರುತಿಸ್ತೀವಿ 10 ವರ್ಷಕ್ಕೊಂದ್ಸರಿ. ಹಿಂದುಳಿದ ವರ್ಗಗಳನ್ನು ಗುರುತಿಸಲಿಕ್ಕೆ ಸೆನ್ಸಸ್ಸಲ್ಲಿ ಅವಕಾಶ ಇಲ್ಲ. ಹಾಗಾಗಿ ಹಿಂದುಳಿದ ವರ್ಗಗಳನ್ನು ಗುರುತಿಸಲಿಕ್ಕೆ ನಾನು ಸಂವಿಧಾನದ ಅನುಚ್ಛೇದ 340 ಸೇರಿಸಿದ್ದೀನಿ. ಅದನ್ನು ಜಾರಿ ಮಾಡಿ ಅಂತ ಕೇಳ್ತಾರೆ. 3 ಸರಿ ಕ್ಯಾಬಿನೆಟ್ ಮುಂದೆ ತರ್ತಾರೆ. ಹಿಂದುಳಿದ ವರ್ಗಗಳು ಯಾರು, ಅವರ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸ್ಥಿತಿಗತಿಗಳೇನು ಅನ್ನೋದನ್ನ ಗುರುತಿಸಿ, SC STಗಳಿಗೆ ಹೇಗೆ ಮೀಸಲಾತಿ ಇದೆ, ವಿಶೇಷ ಸವಲತ್ತುಗಳಿದೆ, ಅದನ್ನು ಹಿಂದುಳಿದ ಜಾತಿಗಳಿಗೂ ಕೊಡಬೇಕು. ಆಗ ಭಾರತ ಸಮಗ್ರವಾಗಿ ಅಭಿವೃದ್ಧಿ ಆಗುತ್ತೆ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಲ್ಪನೆ. 3 ಸರಿ ಕ್ಯಾಬಿನೆಟ್ಟಲ್ಲಿ ಮಂಡಿಸ್ತಾರೆ.
ಯಾವುದರ ಆಧಾರದ ಮೇಲೆ? ಸಂವಿಧಾನದ ಅನುಚ್ಛೇದ 340 ಆಧಾರದ ಮೇಲೆ. ಆದರೆ ಕಾಂಗ್ರೆಸ್ ಸರ್ಕಾರ 3 ಸಾರಿನೂ ನಿರಾಕರಿಸ್ಬಿಡ್ತಾರೆ. ಇವ್ರಿಗೆ ಹಿಂದುಳಿದ ವರ್ಗಗಳ ಬಗ್ಗೆ ಮಾತಾಡಲಿಕ್ಕೆ ಯೋಗ್ಯತೆ ಇದೆಯಾ? ಈ ಕಾರಣಕ್ಕೆ ಕಾಂಗ್ರೆಸ್ ಸರ್ಕಾರ ಸಂವಿಧಾನದ ಅನುಚ್ಛೇದ 340 ಉಲ್ಲಂಘನೆ ಮಾಡಿದೆ. ಅದನ್ನು ಉಲ್ಲಂಘನೆ ಮಾಡಿ 52% ಜನರಿಗೆ ಅನ್ಯಾಯ ಮಾಡಿದಂಥ ಕಾಂಗ್ರೆಸ್ಸು ಸಂವಿಧಾನ ಪರನೇನ್ರಿ? ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಅಂತ. ಮೂರನೇದು ಭಾಳ ಇಂಟ್ರೆಸ್ಟಿಂಗು, ನಿಮಗೆ ಗೊತ್ತಿರಲಿ ಸ್ನೇಹಿತರೆ, SC STಗಳ ಅಭಿವೃದ್ಧಿಗೆ ಯಾವತ್ತಿಂದ ಕೆಲಸ ಮಾಡಬೇಕಾಗಿತ್ತು ಕಾಂಗ್ರೆಸ್ ಪಕ್ಷ ಅಥವಾ ಸರ್ಕಾರಗಳು, ಕೇಂದ್ರ ಸರ್ಕಾರ ಯಾವತ್ತಿಂದ ಕೆಲಸ ಮಾಡಬೇಕಾಗಿತ್ತು? ಮೊದಲ ಪಂಚವಾರ್ಷಿಕ ಯೋಜನೆಯಲ್ಲೇ ಇವ್ರಿಗೆ ಯೋಜನೆಗಳನ್ನು ರೂಪಿಸ್ಬೇಕಾಗಿತ್ತು. ದುರಂತ ಏನು ಗೊತ್ತಾ? 6 ಪಂಚವಾರ್ಷಿಕ ಯೋಜನೆಗಳಲ್ಲಿ 6×5 30 ವರ್ಷಗಳ ಕಾಲ ಕಾಂಗ್ರೆಸ್ ಸರ್ಕಾರನೇ ಆಳ್ವಿಕೆ ಮಾಡಿದೆ ಕೇಂದ್ರದಲ್ಲಿ, ರಾಜ್ಯದಲ್ಲಿ. SC STಗಳಿಗೆ ಕೇಂದ್ರ ಸರ್ಕಾರ 1 ರೂಪಾಯಿ ಯೋಜನೆಯನ್ನು ರೂಪಿಸಲಿಲ್ಲ. ಓಟ್ ಹಾಕ್ತೀರೇನ್ರಿ ನೀವು SCಗಳು ಇವ್ರಿಗೆ, ಕಾಂಗ್ರೆಸ್ನವ್ರಿಗೆ? ಅದೇನು ಬೆಳಿಗ್ಗೆ ಎದ್ದು ಟೀ ಕುಡಿತೀವಲ್ಲ ಹಂಗೆ ಅಭ್ಯಾಸನ ಓಟ್ ಹಾಕೋದು? ವಾಟ್ ಕೈಂಡ್ ಆಫ್ ಪೀಪಲ್ ವಿ ಆರ್? ನಮಗೆ ಅನ್ಯಾಯ ಮಾಡಿದವ್ರಿಗೆ ನೀನು ಅನ್ಯಾಯ ಮಾಡ್ತಾ ಇದ್ದೀಯ ಅಂತ ಹೇಳಕ್ಕಾಗಲಿಲ್ಲ ಅಂದರೆ ಏನ್ರಿ ದಿನಕರ್ ಬಾಬು? ಪ್ರಜಾಪ್ರಭುತ್ವ ಹೆಂಗೆ ಯಶಸ್ವಿ ಆಗುತ್ತೆ? 30 ವರ್ಷಗಳ ನನಗೆ 67 ವರ್ಷ, ಅದನ್ನು ಕೇಳಿಸ್ಕೊಂಡಾಗ ರಕ್ತ ಬಿಸಿಯಾಗುತ್ತೆ. ಈಗ ಮಹಾನುಭಾವ ಸಿದ್ದರಾಮಯ್ಯನವರು ತಮ್ಮ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಕೊಡೋದಕ್ಕೆ SC STಗಳ SCP TSP ಅನುದಾನದಲ್ಲಿ 25,000 ಕೋಟಿ ಎತ್ಕೊಂಡ್ಬಿಟ್ಟವ್ರೆ. ನಾವು ಯಾರೂ ಮಾತಾಡೋದೇ ಇಲ್ಲ. ನಾನೊಬ್ಬ ಮಾತಾಡ್ತಾ ಇದ್ದೀನಿ, ಕೇಡಿಯಾಗಿದ್ದೀನಿ ನಾನೀಗ. ಈ ನನ್ನ ಮಗ ಒಬ್ಬ ನನ್ನನ್ನು ಅಂದು ಕಾಂಗ್ರೆಸ್ ಸರ್ಕಾರ ಜವಾಹರ್ಲಾಲ್ ನೆಹರು SC STಗಳಿಗೆ ಅನ್ಯಾಯ ಮಾಡಿದ್ರು, ಇಂದು ಸಿದ್ದರಾಮಯ್ಯ ಅನ್ಯಾಯ ಮಾಡ್ತಾ ಇದ್ದಾರೆ. ನಾವು ಕೇಳಕ್ಕೆ ರೆಡಿ ಇಲ್ಲ. 25,000 ಕೋಟಿ ವಿಶೇಷ ಘಟಕ ಯೋಜನೆ, ಬುಡಕಟ್ಟು ಉಪಯೋಜನೆಯ ಯೋಜನೆಗಳ ದುಡ್ಡನ್ನು ಗ್ಯಾರಂಟಿಗಳಿಗೆ ಕೊಟ್ಟಿದ್ದಾರೆ. ನಿಮಗೆ ಗೊತ್ತಿರಲಿ, ಒಂದು ಪಾಯಿಂಟ್ ಹೇಳ್ಬಿಡ್ತೀನಿ. 1984ರಲ್ಲಿ 6ನೇ ಪಂಚವಾರ್ಷಿಕ ಯೋಜನೆ ಮುಕ್ತಾಯ ಆದಾಗ ಪ್ಲ್ಯಾನಿಂಗ್ ಮಿನಿಸ್ಟರ್ ಆಗಿ ಡಾಕ್ಟರ್ KR ನಾರಾಯಣ್ ಬರ್ತಾರೆ. ಅವ್ರು ಬಂದ ಮೇಲೆ SC STಗಳ ಅಭಿವೃದ್ಧಿಗೆ ಫೋಕಸ್ಡ್ ಅಟೆನ್ಷನ್ ಬಂದಿದ್ದು. ಅಲ್ಲಿವರೆಗೆ ನಮಗೆ ಫೋಕಸ್ಡ್ ಅಟೆನ್ಷನ್ ಇಲ್ಲ. ನಾನು 15 ವರ್ಷ ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿಯಾಗಿ ಕೆಲಸ ಮಾಡಿದ್ದೀನಿ, ಜಿಲ್ಲಾ ಹಿಂದುಳಿದ ವರ್ಗಗಳ ಇಲಾಖೆ ಅಧಿಕಾರಿಯಾಗಿ ಕೆಲಸ ಮಾಡಿದ್ದೀನಿ. ಇವರು ಅವತಾರ ಎಲ್ಲ ಗೊತ್ತು ನನಗೆ. ನಾನು ರಾಜಕಾರಣಿಯಾಗಿ ಮಾತಾಡ್ತಾ ಇಲ್ಲ ಇದನ್ನು. ಸೊ ಕಾಂಗ್ರೆಸ್ ದಲಿತರ ಪರ 30 ವರ್ಷ 1 ರೂಪಾಯಿ ಕೊಡಲಿಲ್ವಲ್ಲ? ನಿಮ್ಮ ಮನೆ ಹಾಳಾಗೋರ ನಮ್ಮ ಅಭಿವೃದ್ಧಿಗೆ? ಹೇಗೆ ನೀವು ಕಾಂಗ್ರೆಸ್ ಪರ? ಯೋಚನೆ ಮಾಡಬೇಕಲ್ವ ನಾವು. ಮೂರನೇದು, ನಮ್ಮ ದೇಶಕ್ಕೆ ಈ ದಲಿತ ವಿರೋಧಿ 6 ಪಂಚವಾರ್ಷಿಕ ಯೋಜನೆಗಳಲ್ಲಿ SC STಗಳಿಗೆ ಫೋಕಸ್ಡ್ ಅಟೆನ್ಷನ್ ಕೊಡದೇ ಇರೋದು ಕೂಡ ಸಂವಿಧಾನದ ಅನುಚ್ಛೇದ 39A ಉಲ್ಲಂಘನೆ. ಇವ್ರಿಗೆ ಯೋಗ್ಯತೆ ಇದೆಯಾ ಸಂವಿಧಾನದ ಪರವಾಗಿ ಮಾತಾಡೋದಕ್ಕೆ? 4ನೇದು ನೋಡ್ರಿ, ನಮ್ಮ ದೇಶದ ಅಭಿವೃದ್ಧಿಗೆ ಮೂಲ ಧಾತು ಯಾವುದು ಅಂದರೆ ಎಜುಕೇಷನ್, ಶಿಕ್ಷಣ. ಅದರಲ್ಲೂ ಪ್ರಾಥಮಿಕ ಶಿಕ್ಷಣ. ನಾನು 4 ತಿಂಗಳು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ನಿಮಗೆ ಗೊತ್ತಿರಲಿ, ಮೊದಲ
73 ವರ್ಷಗಳ ಕಾಲ ನಮ್ಮ ದೇಶಕ್ಕೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿನೇ ಇರಲಿಲ್ಲ. ಬ್ರಿಟಿಷರು ತಂದಂಥ ಎಜುಕೇಷನ್ ಪಾಲಿಸಿನ ನಾವು ಕಂಟಿನ್ಯೂ ಮಾಡಿದ್ವಿ. ಅಲ್ರಿ, ಬ್ರಿಟಿಷರ ಬಾವುಟ ಇಳಿಸ್ಬಿಟ್ರು, ನಮ್ಮ ಬಾವುಟ ಆರಿಸ್ಬಿಟ್ರೆ ಅಭಿವೃದ್ಧಿ ಆಗ್ಬಿಡ್ತದ ದೇಶ? ನಮ್ಮ ಬಾವುಟದ ಅಡಿನಲ್ಲಿ ಮುಂದಿನ ತಲೆಮಾರನ್ನು ಹೆಂಗೆ ಸೃಷ್ಟಿ ಮಾಡಬೇಕು, ಸ್ವಾವಲಂಬಿಗಳಾಗಿ ಸ್ವಾಭಿಮಾನಿಗಳಾಗಿ ಭಾರತದ ಪ್ರಜೆಗಳು ಬದುಕಲಿಕ್ಕೆ ಬೇಕಾದಂಥ ಎಂತಹ ಶಿಕ್ಷಣ ವ್ಯವಸ್ಥೆಯನ್ನು ಕೊಡಬೇಕು ಅಂತ 23 ಕೊಠಾರಿ ಕಮಿಷನ್ ಬರೋವರೆಗೂ there was no national education policy and it violates Article 46 and Article 21A. ಹೇಗೆ ಇವರು ಸಂವಿಧಾನ ಪರ ಸರ್? ಉತ್ತರ ಕೊಡಬೇಕಾ ಬೇಡ ಇವ್ರಿಗೆ? ನಾಲ್ಕನೇದು ಎಮರ್ಜೆನ್ಸಿ. 1975ರಲ್ಲಿ ಎಮರ್ಜೆನ್ಸಿ. ಅವ್ರು ಮಾತಾಡ್ತಾರಲ್ವ ಅದನ್ನು ಬ್ರದರು ಚರಣ್ ಗುಂಜೂರು ಮಾತಾಡ್ತೀರಲ್ವ ಅದನ್ನು? ನಾನು ನಿಮಗೆ ಬಿಟ್ಬಿಡ್ತೀನಿ, ಅದನ್ನು ನಾನು ಮಾತಾಡಲ್ಲ. ನೀವು ಮಾತಾಡಿ ಅದನ್ನು. ಇನ್ನೊಂದು ಪಾಯಿಂಟ್ ಇದೆ ಹೇಳ್ಬಿಡ್ತೀನಿ, ಸುಮ್ಮನೆ ಜನರಲ್ಲಾಗಿ ಹೇಳ್ಬಿಡ್ತೀನಿ. 75ರಲ್ಲಿ ಎಮರ್ಜೆನ್ಸಿ ತಂದಿದ್ದು ಯಾಕೆ ಅಂತಂದರೆ ದೇರ್ ವಾಸ್ ನೋ ಇಂಟರ್ನಲ್ ಡಿಸ್ಪ್ಯೂಟ್, ದೇರ್ ವಾಸ್ ನೋ ಎಕ್ಸ್ಟರ್ನಲ್ ಡಿಸ್ಪ್ಯೂಟ್. ಏನಿತ್ತು? ಶ್ರೀಮತಿ ಇಂದಿರಾ ಗಾಂಧಿ ಅವರು ಗೆದ್ದಿದ್ದು ಮೋಸದ ದಾರಿನಲ್ಲಿ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಲ್ಲ, ಏನು ಅಲಹಾಬಾದ್ ಹೈಕೋರ್ಟ್ ಹೇಳ್ತು. ತಪ್ಪ ಅದು? ಸುಪ್ರೀಂ ಕೋರ್ಟ್ಗೆ ಹೋಗಿ ಗೆದ್ಕೊಂಡು ಬನ್ನಿ. ಅಲಹಾಬಾದ್ ಹೈಕೋರ್ಟು ಶ್ರೀಮತಿ ಇಂದಿರಾ ಗಾಂಧಿ ಎಲೆಕ್ಷನ್ನು ನಲ್ ಅಂಡ್ ವಾಯ್ಡ್ ಅಂದ್ಬಿಟ್ರು. 6 ವರ್ಷ ಚುನಾವಣೆಗೆ ಸ್ಪರ್ಧೆ ಮಾಡೋಂಗಿಲ್ಲ ನೀನು ಅಂತ ಹೇಳ್ಬಿಡ್ತು. ಇದನ್ನು ತಡಿಲಿಕ್ಕೆ ಎಮರ್ಜೆನ್ಸಿನೇ ತಂದುಬಿಡೋದ ಸರ್? 1,20,000 ಜನರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿ, ಇಲ್ಲಿ ಮೀಡಿಯಾದವ್ರು ಇದ್ದಾರಲ್ಲ ಇವ್ರ ಬಾಯಿನೆಲ್ಲ ಕಟ್ಟಿ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ದಮನ ಮಾಡಿ ಕೋರ್ಟ್ಗಳ ಬಾಯಿ ಮುಚ್ಚಿ 21 ತಿಂಗಳ ಕಾಲ ಇಡೀ ದೇಶದ ಸಂವಿಧಾನ ಸಸ್ಪೆನ್ಷನಲ್ಲಿ ಇಟ್ಟರಲ್ಲ ಶ್ರೀಮತಿ ಇಂದಿರಾ ಗಾಂಧಿ. ಅವರ ಪಕ್ಷದವರು ಸಂವಿಧಾನದ ಪರವಾಗಿ ಮಾತಾಡ್ಬೋದಾ? ಇದನ್ನು ನಮ್ಮ ಸ್ನೇಹಿತ ಗುಂಜೂರು ಮಾತಾಡ್ತಾರೆ. ಕೊನೆಯದೊಂದು ಹೇಳ್ಬಿಟ್ಟು ನನ್ನ ಮಾತು ಮುಗಿಸ್ತೀನಿ. ಕೊನೆಯದೇನು ಅಂತಂದರೆ, ಸಂವಿಧಾನದ ಅನುಚ್ಛೇದ 370 ಸೇರಿಸಿದವ್ರು ಯಾರು? ಆರ್ಟಿಕಲ್ 370 ಆರ್ಟಿಕಲ್ 370 ಅಂತ ಮಾತಾಡ್ತೀವಲ್ಲ, ಇದನ್ನು ಸೇರಿಸಿದವ್ರು ಯಾರು? ನೆಹರು, ಕಾಂಗ್ರೆಸ್. ಸರ್ದಾರ್ ವಲ್ಲಭಾಯ್ ಪಟೇಲ್ ಒಪ್ಕೊಂಡಿಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಒಪ್ಕೊಂಡಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಮರ್ ಅಬ್ದುಲ್ಲಾ ಅವ್ರ ತಾತ ಶೇಖ್ ಅಬ್ದುಲ್ಲಾನ ಯಾರು? ಶೇಖ್ ಅಬ್ದುಲ್ಲಾ ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ಕೊಡಬೇಕು, ನೀವು ಸಪೋರ್ಟ್ ಮಾಡಿ ಅಂತ ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಕೇಳಿದಾಗ ಅಂಬೇಡ್ಕರ್ ಹೇಳ್ತಾರೆ, ಅಲ್ರಿ ಜಮ್ಮು ಕಾಶ್ಮೀರಕ್ಕೆ ನಾವು ಆಹಾರ ಪದಾರ್ಥಗಳು ಕೊಡಬೇಕು, ಜಮ್ಮು ಕಾಶ್ಮೀರಕ್ಕೆ ರಸ್ತೆ ಮಾಡಿಕೊಡ್ಬೇಕು, ಜಮ್ಮು ಕಾಶ್ಮೀರಕ್ಕೆ ನಾವು ಡಿಫೆನ್ಸ್ ಕೊಡಬೇಕು, ಎಲ್ಲ ಕೊಡಬೇಕು, ಆದರೆ ಭಾರತದ ಆಳ್ವಿಕೆ ಒಳಗಡೆ ಬರಲ್ಲ ಅಂತ ಹೇಳ್ತಾ ಇದ್ದೀರಿ. ಹಾಗಾಗಿ 370 ನಾನು ವಿರೋಧಿಸ್ತೀನಿ. ನಾನು ಕಾನೂನು ಮಂತ್ರಿ ಆಗಿರೋವರೆಗೆ ಇದು ಮಾಡಲಿಕ್ಕೆ ಬಿಡಲ್ಲ ಅಂತ ಹೇಳಿದ್ರು. ಆ್ಯಂಡ್ ಫೈನಲಿ ವಾಟ್ ಹ್ಯಾಪಂಡ್? ಬಾಬಾ ಸಾಹೇಬ್ ಅಂಬೇಡ್ಕರ್ ಆಬ್ಸೆನ್ಸಲ್ಲಿ ಆರ್ಟಿಕಲ್ 370 ತಂದರು. 370 ತಂದದ್ರಿಂದ, ವಿಶೇಷವಾಗಿ ನಾನು ದಲಿತ ಸಮಾಜವನ್ನು ರೆಪ್ರೆಸೆಂಟ್ ಮಾಡ್ತಾ ಇರೋದ್ರಿಂದ, ಇಡೀ ದೇಶದ ಎಲ್ಲ ರಾಜ್ಯಗಳಲ್ಲಿ ನಮಗೆ ರಿಸರ್ವೇಷನ್ ಇದೆ. ಏನಪ್ಪ ಬಾಬು? ನಮಗೆಲ್ಲ ರಿಸರ್ವೇಷನ್ ಇದೆ. ಜಮ್ಮು ಕಾಶ್ಮೀರದಲ್ಲಿ ಮಾತ್ರ ನಮಗೆ ರಿಸರ್ವೇಷನ್ ಇಲ್ಲ. ಅಲ್ಲಿ ಇಬ್ಬರು ಪ್ರಧಾನ, ಭಾರತ ದೇಶಕ್ಕೊಬ್ಬ ಪ್ರಧಾನಿ, ಜಮ್ಮು ಕಾಶ್ಮೀರಕ್ಕೊಬ್ಬ ಪ್ರಧಾನಿ. ಅಲ್ಲಿಗೊಂದು ಕಾನೂನು, ಇಲ್ಲಿಗೊಂದು ಕಾನೂನು, ಅಲ್ಲಿಗೊಂದು ಬಾವುಟ, ಇಲ್ಲಿಗೊಂದು ಬಾವುಟ. ಏನಿದು? ಯಾಕೆ ನೀವು ಕಾಂಗ್ರೆಸ್ನವರು 70 ವರ್ಷ ತಡ್ಕೊಂಡ್ರಿ? ನರೇಂದ್ರ ಮೋದಿ ಬರಬೇಕಾಯ್ತಾ ಅದನ್ನು ರದ್ದು ಮಾಡಲಿಕ್ಕೆ? ಸೊ 370 ಅನುಚ್ಛೇದವನ್ನು ಸೇರಿಸಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧ ಇದ್ದರು. ಹೀಗೆ ಹೇಳ್ತಾ ಹೋದರೆ ಸ್ನೇಹಿತರೆ,
ಕಾಂಗ್ರೆಸ್ನವರು ಅಂದು ಇಂದು ಎಂದೂ ಸಂವಿಧಾನ ಪರ ಇಲ್ಲ. ನಾನು ಎಲ್ಲಿ ಬೇಕಾದರೂ ಹೇಳ್ತೀನಿ. ಆಮೇಲೆ ನಾನು ಇಲ್ಲೇ ಮಾತಾಡ್ತಾ ಇಲ್ಲ, ನಾನು ಅಸೆಂಬ್ಲಿನಲ್ಲೂ ಮಾತಾಡ್ಬಿಟ್ಟಿದ್ದೀನಿ. ಇಟ್ ಈಸ್ ಆನ್ ರೆಕಾರ್ಡ್. ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕ ಸ್ಥಾನದಲ್ಲಿ ಕೂತಿದ್ದಾಗ ನಾನು ಮಾತಾಡಿದ್ದೀನಿ ಇದನ್ನು. ಯಾಕೆ ಅಂತಂದರೆ ನಾನು ಅಂಬೇಡ್ಕರ್ಗೆ ಹುಟ್ಟಿರೋನು, ಮಾತಾಡಲೇಬೇಕು ನಾನು ಅಲ್ವಾ. ನಮ್ಮಪ್ಪ ನಮ್ಮವ್ವ ನನಗೆ ಜನ್ಮ ಕೊಟ್ಟಿದ್ದಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ನನಗೆ ಜೀವನ ಕೊಟ್ಟಿದ್ದಾರೆ, ಮಾರ್ಗ ತೋರಿಸಿದ್ದಾರೆ. ಆ ಮಾರ್ಗದಲ್ಲಿ ಹೋಗ್ಬೇಕಾ ಬೇಡವಾ? ನಾನು ಹೋಗ್ತಾ ಇದ್ದೀನಿ. ಸಂವಿಧಾನ 106 ಸತಿ ಬದಲಾವಣೆ ಆಗಿದೆ, ಅಂದರೆ ತಿದ್ದುಪಡಿಯಾಗಿದೆ. 106 ತಿದ್ದುಪಡಿಗಳಲ್ಲಿ ನರೇಂದ್ರ ಮೋದಿಯವರು ಮಾಡಿರೋ ತಿದ್ದುಪಡಿ 8, ಅಟಲ್ ಬಿಹಾರಿ ವಾಜಪೇಯಿಯವರು ಮಾಡಿರೋ ತಿದ್ದುಪಡಿ 14. ಈ 14 + 8 ಸಂವಿಧಾನದ ವಿರುದ್ಧವಾದ ತಿದ್ದುಪಡಿಗಳ. ಕಾಂಗ್ರೆಸ್ನವರು 75 ಬಾರಿ ತಿದ್ದುಪಡಿ ಮಾಡಿದ್ದಾರೆ. ಅದು ಸಂವಿಧಾನದ ಪರನ ಸಂವಿಧಾನದ ವಿರುದ್ಧನ ಅನ್ನೋದನ್ನು ನಮ್ಮ ಸ್ನೇಹಿತರು ಇವಾಗ ನಿಮ್ಮ ಮುಂದೆ ಮಂಡಿಸ್ತಾರೆ. ಈ ರಾಷ್ಟ್ರದ ಮೊದಲ ಕಾನೂನು ಸಚಿವ ತೀರ್ಕೊಂಡಿದ್ದಾರೆ ಅಂದರೆ ಅವರ ಶವ ಸಂಸ್ಕಾರ ಎಲ್ಲಿ ಮಾಡಬೇಕು ಸರ್? ಸಹಜವಾಗಿ ಎಲ್ಲಿ ಮಾಡಬೇಕು ಹೇಳಿ? ದೆಹಲಿನಲ್ಲಿ ಮಾಡಬೇಕಲ್ವಾ? ಯಾಕೆಂದರೆ ದೇಶ ವಿದೇಶದ ಗಣ್ಯರು ಬಂದಾಗ ನೋಡ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಶವ ಸಂಸ್ಕಾರ ಮಾಡಲಿಕ್ಕೆ ನೆಹರು ಕಾಂಗ್ರೆಸ್ ಸರ್ಕಾರ ಅವಕಾಶ ಕೊಟ್ಟಿಲ್ಲ. ಬದುಕಿರುವಾಗ ದ್ವೇಷ ಮಾಡೋದು ಇಟ್ಸ್ ಓಕೆ, ಸತ್ತ ಮೇಲ್ವಾ ಅವಕಾಶ ಕೊಡಲಿಲ್ಲ ಡೆಲ್ಲಿನಲ್ಲಿ. ಯಾಕೆ? ಅನ್ಟಚಬಲ್ ಅಂತನಾ? ಯು ಬ್ಲಡಿ ವಾಂಟ್ ಟು ಪ್ರಾಕ್ಟೀಸ್ ಅನ್ಟಚಬಿಲಿಟಿ ಅಟ್ ದ ಹೈಯೆಸ್ಟ್ ಲೆವೆಲ್. ಮಾಡ್ಬೋದಾ ಇದನ್ನ? ಅವಕಾಶ ಕೊಡಲಿಲ್ಲ. ಕೊನೆಗೆ ಶವ ಸಂಸ್ಕಾರ ಮಾಡಿದ್ದೆಲ್ಲಿ ಅಂದರೆ ಮುಂಬೈಗೆ ತಂದು, ಮುಂಬೈನ ದಾದರ್ನಲ್ಲಿ ಸಮುದ್ರದ ದಡದಲ್ಲಿ ಶವ ಸಂಸ್ಕಾರ ಮಾಡಿದ್ದು. ಈಗ ಅದು ದೊಡ್ಡದಾಗಿ ಚೈತ್ಯ ಭೂಮಿ ಅಂತ ಆಗಿದೆ. 2016ರಲ್ಲಿ ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದ ತಕ್ಷಣ ಮಾಡಿದ ಕೆಲಸ ಏನು ಗೊತ್ತಾ? ಎಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ತೀರ್ಕೊಂಡಿದ್ರೋ ಆ ಮನೆಯನ್ನೇ ಪರ್ಚೇಸ್ ಮಾಡಿಬಿಟ್ರು, ಆ ಪ್ರದೇಶವನ್ನು. ಇನ್ನೂ ಇಂಟ್ರೆಸ್ಟಿಂಗ್ ಏನು ಅಂತಂದರೆ, ಅಟಲ್ ಬಿಹಾರಿ ವಾಜಪೇಯಿಯವರು ಪ್ರಧಾನಮಂತ್ರಿಗಳಾದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಉಳ್ಕೊಂಡಿದ್ದಂಥ ಮನೆ ನಂಬರ್ 26 ಅಲಿಪುರ್ ರೋಡ್, ನ್ಯೂ ಡೆಲ್ಲಿ, ಅದನ್ನು ರಾಷ್ಟ್ರೀಯ ಸ್ಮಾರಕ ಮಾಡಬೇಕು ಅಂತ ಘೋಷಣೆ ಮಾಡ್ತಾರೆ. ಸರ್ಕಾರ ಹೊಟ್ಟೋಗುತ್ತೆ. UPA ಸರ್ಕಾರ ಬರ್ತದೆ. 2014ರಿಂದ 2014ರವರೆಗೆ 10 ವರ್ಷ ಕಾಂಗ್ರೆಸ್ನವರು ಇದನ್ನು ರಾಷ್ಟ್ರೀಯ ಸ್ಮಾರಕ ಮಾಡಬೇಕು ಅಂತ ಕಣ್ಬಿಟ್ಟು ನೋಡಲೇ ಇಲ್ಲ. ಅದನ್ನು ರಾಷ್ಟ್ರೀಯ ಸ್ಮಾರಕ ಮಾಡಿದ್ದು ಸನ್ಮಾನ್ಯ ನರೇಂದ್ರ ಮೋದಿಯವರು. 2016ರಲ್ಲಿ ಶಂಕುಸ್ಥಾಪನೆ ಮಾಡಿದ್ರು. 2017ರಲ್ಲಿ 300 ಕೋಟಿ ಹಣವನ್ನು ಖರ್ಚು ಮಾಡಿ ಬೃಹತ್ ಸ್ಮಾರಕವನ್ನು ಮಾಡಿದ್ರು. ಅದು ಒಂದೇ ಅಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿದ ಜಾಗ ಮಹೋ ಮಧ್ಯಪ್ರದೇಶದಲ್ಲಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂಗ್ಲೆಂಡಲ್ಲಿ ವಿದ್ಯಾಭ್ಯಾಸ ಮಾಡಿದಂಥ ಮನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬೌದ್ಧ ಧಮ್ಮ ದೀಕ್ಷೆ ತೆಗೆದುಕೊಂಡಂಥ ನಾಗ್ಪುರ ದೀಕ್ಷಾಭೂಮಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಶವ ಸಂಸ್ಕಾರ ಮಾಡಿದಂಥ ಚೈತ್ಯಭೂಮಿ. 5 ಕ್ಷೇತ್ರಗಳನ್ನು ಅಭಿವೃದ್ಧಿ ಮಾಡಿ ಇಡೀ ಜಗತ್ತೇ ತಿರುಗಿ ನೋಡೋ ರೀತಿ ಮಾಡಿ ಅದನ್ನು ಪಂಚತೀರ್ಥಗಳು ಅಂತ ಘೋಷಣೆ ಮಾಡಿ ಪಾರ್ಲಿಮೆಂಟಲ್ಲಿ ಏನು ಮಾತಾಡಿದ್ರು ಗೊತ್ತಾ ನರೇಂದ್ರ ಮೋದಿಯವರು? ಒಬ್ಬ ಸಾಮಾನ್ಯ ದಲಿತ ತಾಯಿಯ ಹೊಟ್ಟೆನಲ್ಲಿ ಹುಟ್ಟಿದಂಥ ಡಾಕ್ಟರ್ ಅಂಬೇಡ್ಕರ್ ಈ ಸಮಾಜ ಕೊಟ್ಟಿರ್ತಕ್ಕಂಥ ಎಲ್ಲ ವಿಷವನ್ನು ನುಂಗಿ ಕುಡಿದು ಹೋಗುವಾಗ ನಮಗೆ ಅಮೃತ ಕೊಟ್ಟು ಹೋಗಿದ್ದಾರೆ. ಆ ಬಾಬಾ ಸಾಹೇಬ್ರಿಗೆ ನಾವು ಅವಮಾನ ಮಾಡಿಬಿಟ್ಟಿದ್ದೀವಿ. ಕಾಂಗ್ರೆಸ್ ಅವಮಾನ ಮಾಡಿದೆ ಅಂತ ಹೇಳಲಿಲ್ಲ ನೋಡಿ ಅವರು. ಎಂಥ ದೊಡ್ಡ ಮಾತು. ನಾವು ಭಾರತೀಯರು ಅವಮಾನ ಮಾಡಿದ್ದೀವಿ, ಅವ್ರಿಗೆ ಸನ್ಮಾನ ಮಾಡುವಂಥ ಕೆಲಸನ ನಾನು ಇವತ್ತು ಮಾಡ್ತಾ ಇದ್ದೀನಿ ಅಂತ ಹೇಳು. ಇವತ್ತು ಭಾರತ ರತ್ನ ಅಂತ ಕರಿತೀವಿ. ಭಾರತ ರತ್ನ ಕೊಟ್ಟಿದ್ದು ಯಾರು? ಯಾವಾಗ? 1990ರಲ್ಲಿ VP ಸಿಂಗ್ ಕೊಟ್ಟಿದ್ದು.
ಡಾಕ್ಟರ್ ಅಂಬೇಡ್ಕರ್ನ ಸೋಲಿಸಿದ್ನಲ್ಲ, 52ರಲ್ಲಿ ಚುನಾವಣೆ ನಡೆಯುತ್ತೆ. ಅಂಬೇಡ್ಕರ್ಗೆ PA ಆಗಿದ್ದಂಥ ಒಬ್ಬ ಸಾಮಾನ್ಯ ಮನುಷ್ಯನ ನಿಲ್ಲಿಸಿ ಗೆಲ್ಲಿಸ್ತಾರೆ ನೆಹರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಪಾರ್ಲಿಮೆಂಟಲ್ಲಿ ಸೋತ್ಬಿಡ್ತಾರೆ ಜನರಲ್ ಎಲೆಕ್ಷನಲ್ಲಿ. ಯಾರು ಡಾಕ್ಟರ್ ಅಂಬೇಡ್ಕರ್ನ ಸೋಲಿಸಿದ್ನೋ ಕಜರೋಳ್ಕರ್, ಅವನಿಗೆ 1960ರಲ್ಲಿ ಪದ್ಮಭೂಷಣ. ನೆಹರು ಬದುಕಿರುವಾಗಲೇ 1955ರಲ್ಲಿ ಭಾರತ ರತ್ನ ಇವರೇ ಕೊಟ್ಕೊಳ್ಳೋದು. ಶ್ರೀಮತಿ ಇಂದಿರಾ ಗಾಂಧಿ ಭಾರತ ರತ್ನ, ರಾಜೀವ್ ಗಾಂಧಿ ಭಾರತ ರತ್ನ. ನೀವೇನಾದರೂ ಕಾಂಗ್ರೆಸ್ಗೆ ಅಧಿಕಾರಕ್ಕೆ ಬರಕ್ಕೆ ಬಿಟ್ಬಿಟ್ರೆ ಶ್ರೀಮತಿ ಸೋನಿಯಾ ಗಾಂಧಿಗೂ ಭಾರತ ರತ್ನ ಕೊಟ್ಟರೆ ಆಶ್ಚರ್ಯ ಇಲ್ಲ, ತಿಳ್ಕೊಳ್ಳಿ. ಸೋನಿಯಾ ಗಾಂಧಿಗೆ ಫಸ್ಟ್ ಕೊಡ್ತಾರೆ, ಆಮೇಲೆ ರಾಹುಲ್ ಗಾಂಧಿಗೆ. ಎಲ್ಲಿದ್ದೀರಿ ನೀವು? ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಭಾರತ ರತ್ನ ಕೊಟ್ಟಿದ್ದು VP ಸಿಂಗ್ ನಾನ್ ಕಾಂಗ್ರೆಸ್ ಗೌರ್ಮೆಂಟ್. ಅದು ಕೊಡಲಿಕ್ಕೆ ಕಾರಣ ಯಾರು ಅಂತಂದರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಮತ್ತು ಮಾನ್ಯವರು ಕಾನ್ಶಿರಾಮ್ ಅವರು. ಬಹುಜನ್ ಸಮಾಜ್ ಪಾರ್ಟಿ ಕಟ್ಟಿದಂಥ ಕಾನ್ಶಿರಾಮ್ ಅವರು ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನೀವು ಭಾರತ ರತ್ನ ಕೊಡಬೇಕು, ಅವ್ರ ಫೋಟೋನ ಪಾರ್ಲಿಮೆಂಟಲ್ಲಿ ಇಡಬೇಕು, ಆ ಕಂಡೀಷನ್ ಮೇಲೆ ಇವ್ರಿಗೆ ಸಪೋರ್ಟ್ ಮಾಡ್ತಾರೆ VP ಸಿಂಗ್ಗೆ. ಇಟ್ ವಾಸ್ ಎ ಮೈನಾರಿಟಿ ಗೌರ್ಮೆಂಟ್. ಸೊ ಬಾಬಾ ಸಾಹೇಬರಿಗೆ ಹೋರಾಟದ ಪ್ರತಿ ಕ್ಷಣದಲ್ಲೂ ಹೆಜ್ಜೆಗೂ ಅಡಚಣೆ ಮಾಡಿದಂಥವ್ರು, ಸಂವಿಧಾನವನ್ನು ಹೆಜ್ಜೆಗೂ ಜಾರಿ ಆಗದೆ ಇದ್ದಂಗೆ ತಡೆದ ಕಾಂಗ್ರೆಸ್ನವರು ಇವತ್ತು ಸಂವಿಧಾನದ ಪರ, ಪ್ರಜಾಪ್ರಭುತ್ವದ ಪರ ಅಂತ ಮಾತಾಡ್ತಾ ಇದ್ದಾರೆ. ಇವರನ್ನು ನೇಕೆಡ್ ಮಾಡೋವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ನೇಕೆಡ್ ಮಾಡಬೇಕಾಗಿರೋದು ಇವ್ರನ್ನ ಯಾತಿಗೋಸ್ಕರ ಅಂತಂದರೆ, ಇಡೀ ದೇಶಕ್ಕೆ ಸುಳ್ಳು ಹೇಳ್ತಾ ಇದ್ದಾರಲ್ಲ, ಅದಕ್ಕೋಸ್ಕರ ನಾವು ಇವರನ್ನು ನೇಕೆಡ್ ಮಾಡಬೇಕಾಗಿದೆ. ಆ ಕೆಲಸ ಉಡುಪಿನಲ್ಲಿ ಶುರುವಾಗಿದೆ.